ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು ಹಾಸನ ಜಿಲ್ಲೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಹಾಗಾದರೆ ಈ ಜಿಲ್ಲೆಗೆ ಹಾಸನ ಎಂಬ ಹೆಸರು ಹೇಗೆ ಬಂತು, ಈ ಜಿಲ್ಲೆಯ ವಿಸ್ತೀರ್ಣ ಎಷ್ಟೈತಿ, ಜನಸಂಖ್ಯೆಯನ್ನು ಎಷ್ಟು ಒಳಗೊಂಡೈತಿ, ಪ್ರಸ್ತುತ ತಾಲೂಕುಗಳು ಎಷ್ಟಿದಾವೆ, ಈ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಯಾರು, ಈ ಜಿಲ್ಲೆಯ ಇತರ ಮಾಹಿತಿ ಏನೇನು ಒಳಗೊಂಡಿದೆ ಅಂತ ಸಂಕ್ಷಿಪ್ತವಾಗಿ ತಿಳಿಯೋಣ. ಹಾಗಾದ್ರೆ ಮೊದಲನೇದಾಗಿ ಈ ಜಿಲ್ಲೆಗೆ ಹಾಸನ ಎಂಬ ಹೆಸರು ಹೇಗೆ ಬಂತಪ್ಪ ಅಂದ್ರೆ, ಈ ಜಿಲ್ಲೆ ಒಳಗೆ ಪ್ರಸಿದ್ಧ ಹಾಸನಾಂಬ ಎಂಬ ದೇವಾಲಯ ಕಂಡುಬರುತ್ತೆ. ಆದ ಕಾರಣ ಈ ಜಿಲ್ಲೆಗೆ ಹಾಸನ ಎಂಬ ಹೆಸರು ಬಂದದ್ದು. ಈ ಜಿಲ್ಲೆಯ ವಿಸ್ತೀರ್ಣ ತಿಳಿಯೋದಾದ್ರೆ 6845 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಈ ಜಿಲ್ಲೆ ಒಳಗೊಂಡೈತಿ. ಈ ಜಿಲ್ಲೆಯ ಜನಸಂಖ್ಯೆ ತಿಳಿಯೋದಾದ್ರೆ 2011ರ ಜನಗಣತಿಯ ಪ್ರಕಾರ ಈ ಜಿಲ್ಲೆ ಒಳಗೆ 17,76,421 ಜನಸಂಖ್ಯೆ ಕಂಡುಬರುತ್ತೆ. ಹಾಗಾದ್ರೆ ಈ ಜಿಲ್ಲೆಯ ಆಡಳಿತ ಮತ್ತು ಕಂದಾಯ ವಿಭಾಗ ಏನೇನಿದೆ ಅಂದರೆ, ಈ ಜಿಲ್ಲೆ ಒಳಗೆ ಪ್ರಸ್ತುತ 8 ತಾಲೂಕು ಕಂಡು ಬರ್ತಾವೆ. ಹಾಗಾದ್ರೆ ಆ 8 ತಾಲೂಕು ಯಾವ್ಯಾವ ಅಂದ್ರೆ ಹಾಸನ, ಅರಸೀಕೆರೆ, ಚನ್ನರಾಯಪಟ್ಟಣ, ಬೇಲೂರು, ಹೊಳೆನರಸೀಪುರ, ಸಕಲೇಶಪುರ, ಆಲೂರು ಮತ್ತು ಅರಕಲಗೂಡು ಎಂಬ ಒಟ್ಟು 8 ತಾಲೂಕು ಕಂಡು ಬರ್ತಾವೆ. ಇದೇ ಜಿಲ್ಲೆ ಒಳಗೆ ಪ್ರಸ್ತುತ 7 ವಿಧಾನಸಭಾ ಕ್ಷೇತ್ರಗಳು ಕೂಡ ಕಂಡುಬರ್ತಾ. ಇದರ ಜೊತೆಗೆ 1 ಲೋಕಸಭಾ ಕ್ಷೇತ್ರವನ್ನು ಕೂಡ ಇದೇ ಜಿಲ್ಲೆ ಒಳಗೊಂಡೈತೆ. ಈ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳಿಯೋದಾದರೆ, ಮೊದಲನೇದಾಗಿ HD ದೇವೇಗೌಡರು. ಇವರು ಭಾರತದ 11ನೇ ಪ್ರಧಾನಮಂತ್ರಿಗಳಾಗಿದ್ದರು ಮತ್ತು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಪ್ರಧಾನಮಂತ್ರಿ ಕೂಡ ಹೌದು. ಹರಿಹರ, ಕನ್ನಡದ ಆದಿಕವಿ ಮತ್ತು ಬರಹಗಾರ ಕೂಡ ಹೌದು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಇವರು ಕೂಡ ಕನ್ನಡದ ಖ್ಯಾತ ಸಾಹಿತಿ ಕೂಡ ಆಗಿರ್ತಾರೆ. SL ಭೈರಪ್ಪ, ಇವರು ಕೂಡ ಲೇಖಕ ಮತ್ತು ಬರಹಗಾರ ಕೂಡ ಆಗಿದ್ದರು ಮತ್ತು ಸಾಹಿತಿಯೂ ಹೌದು. ಇವರು ಪ್ರಸಿದ್ಧ ಮಂದ್ರ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಜಾವಗಲ್ ಶ್ರೀನಾಥ್, ಮಾಜಿ ಕ್ರಿಕೆಟ್ ಆಟಗಾರ, ಇವರು ಕೂಡ ಇದೇ ಜಿಲ್ಲೆಯ ಜಾವಗಲ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಪ್ರಸ್ತುತ ಇವರು ಮೈಸೂರು ಜಿಲ್ಲೆಯಲ್ಲಿದ್ದಾರೆ. ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಕೂಡ ಇದೇ ಜಿಲ್ಲೆಯವರು. ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕೂಡ ಇದೇ ಜಿಲ್ಲೆಯವರಾಗಿರ್ತಾರೆ. CN ಮಂಜುನಾಥ್, ಹೃದ್ರೋಗ ತಜ್ಞ ಮತ್ತು ಶ್ರೀ ಜಯದೇವ್ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಕೂಡ ಹೌದು. ಇವರು ಕೂಡ ಇದೇ ಜಿಲ್ಲೆಯವರಾಗಿರ್ತಾರೆ. S ಕಿರಣ್ ಕುಮಾರ್, ಇಸ್ರೋದ ಮಾಜಿ ಅಧ್ಯಕ್ಷರಾಗಿದ್ದರು ಇವರು 2015ರಲ್ಲಿ. ಇವರು ಕೂಡ ಇದೇ ಜಿಲ್ಲೆಯವರಾಗಿರ್ತಾರೆ. ಈ ಜಿಲ್ಲೆಯ ಇತರ ಪ್ರಮುಖ ಮಾಹಿತಿಗಳನ್ನು ಏನೇನು ಒಳಗೊಂಡಿದೆ ಅಂದರೆ, ಪ್ರಮುಖವಾಗಿ ಈ ಜಿಲ್ಲೆ ಒಳಗೆ ಬಿಸಿಲೆ ಕಾಡುಗಳು ಕೂಡ ಕಂಡುಬರ್ತಾವೆ. ಕರ್ನಾಟಕದಲ್ಲಿ ಬಿಸಿಲೆ ಕಾಡುಗಳು ಕಂಡುಬರುವ ಏಕೈಕ ಜಿಲ್ಲೆ ಕೂಡ ಆಗಿದೆ. ಇನ್ನು ಇದೇ ಜಿಲ್ಲೆಯಲ್ಲಿ ಇಸ್ರೋದ ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಕೇಂದ್ರ ಕೂಡ ಕಂಡುಬರುತ್ತೆ. ಭಾರತದಲ್ಲಿ ಇಸ್ರೋದ 2 ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಕೇಂದ್ರ ಕಂಡುಬರ್ತವೆ. ಒಂದು ಕರ್ನಾಟಕದ ಹಾಸನ, 2 ಮಧ್ಯಪ್ರದೇಶದ ಭೋಪಾಲ್ದಲ್ಲಿ. ಹಾಗಾದ್ರೆ ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಕೇಂದ್ರದ ಕಾರ್ಯ ಏನಪ್ಪ ಅಂದ್ರೆ, ಉಪಗ್ರಹಗಳು ಉಡಾವಣೆ ಆದ ನಂತರ ಕಾರ್ಯಾಚರಣೆಯನ್ನು ಇದು ಕೈಗೊಳ್ಳುತ್ತದೆ. ಇನ್ನು ಇದೇ ಜಿಲ್ಲೆಯ ಶ್ರವಣ ಬೆಳಗೊಳವನ್ನು ಜೈನರ ಮೆಕ್ಕ ಅಂತ ಕೂಡ ಕರೀತಾರೆ. ಇದೇ ಜಿಲ್ಲೆಯೊಳಗೆ ಜಾವಗಲ್ ಎಂಬ ಪ್ರಸಿದ್ಧ ಊರ ಕೂಡ ಕಂಡುಬರುತ್ತೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಕ್ರೋಮಿಯಂ ಕೂಡ ಇದೇ ಜಿಲ್ಲೆ ಉತ್ಪಾದನೆ ಮಾಡುತ್ತೆ. 2020ರಲ್ಲಿ ಇದೇ ಜಿಲ್ಲೆಯ ಅರಸೀಕೆರೆಯಲ್ಲಿ ಕರಡಿಧಾಮವನ್ನು ಕೂಡ ಸ್ಥಾಪನೆ ಮಾಡಲಾಗೈತಿ. ಮಂಗಳೂರು, ಸಕಲೇಶಪುರ ಮತ್ತು ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟ್ ಕೂಡ ಇದೇ ಹಾಸನ ಜಿಲ್ಲೆಯೊಳಗೆ ಕಂಡುಬರುತ್ತೆ. ಇದೇ ಜಿಲ್ಲೆಯ ಕೆಂಪಿನಕೋಟೆಯಲ್ಲಿ ಚಿನ್ನದ ಅದಿರು ಕೂಡ ಕಂಡುಬರುತ್ತೆ. ಕರ್ನಾಟಕದಲ್ಲೇ ಅತಿ ದೊಡ್ಡ KSRTC ಬಸ್ ನಿಲ್ದಾಣ ಕೂಡ ಇದೇ ಜಿಲ್ಲೆಯೊಳಗೆ ಕಂಡುಬರುತ್ತೆ. ಹಾಸನ ಮತ್ತು ಮಂಗಳೂರು ನಡುವಿನ ರೈಲು ಮಾರ್ಗದಲ್ಲಿ ಒಟ್ಟು 58 ಸುರಂಗ ಮಾರ್ಗಗಳು ಕಂಡುಬರ್ತಾವೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಸುರಂಗ ಮಾರ್ಗಗಳು ಈ ರೈಲ್ವೆ ಮಾರ್ಗದಲ್ಲಿ ಕಂಡುಬರ್ತಾವೆ. ಇದೇ ಜಿಲ್ಲೆ ವ್ಯಾಪ್ತಿಯೊಳಗೆ ಕಂಡುಬರುವ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟಪ್ಪ ಅಂದ್ರೆ 4 ರಾಷ್ಟ್ರೀಯ ಹೆದ್ದಾರಿಗಳು ಕಂಡುಬರ್ತಾವೆ. ಹಾಗಾದ್ರೆ ಆ 4 ರಾಷ್ಟ್ರೀಯ ಹೆದ್ದಾರಿಗಳು ಯಾವ್ಯಾವ ಅಂದರೆ NH75, NH73, NH373 ಹಾಗೂ NH69, ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳು ಕಂಡುಬರ್ತಾವೆ. ಈ ಜಿಲ್ಲೆಯಲ್ಲಿ ಹಾಸನಾಂಬ ದೇವಾಲಯ ಕೂಡ ಕಂಡುಬರುತ್ತೆ. ಈ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ವರ್ಷದಲ್ಲಿ ಒಮ್ಮೆ ಮಾತ್ರ ತೆಗೆಯಲಾಗುತ್ತೆ. ಇದೇ ಜಿಲ್ಲೆಯೊಳಗೆ
ಗೋರೂರು ಜಲಾಶಯ ಕೂಡ ಕಂಡುಬರುತ್ತೆ. ಈ ಗೋರೂರು ಜಲಾಶಯವನ್ನು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗೈತೆ. ಇದೇ ಜಿಲ್ಲೆಯೊಳಗೆ ಯುಗಚಿ ಜಲಾಶಯ ಕೂಡ ಕಂಡುಬರುತ್ತೆ. ಇನ್ನು ಹಾಸನ ಜಿಲ್ಲೆಯ ಬೇಲೂರು ಇದೇ ಯುಗಚಿ ನದಿಯ ದಂಡೆ ಮೇಲೆ ಐತಿ. ಹಾಸನದ ಬೇಲೂರಿನ ಹಳೆಯ ಹೆಸರು ಏನಿತ್ತಪ್ಪ ಅಂದ್ರೆ ವೇಲಾಪುರ ಅಂತ ಕರೀತಾರೆ. ಈ ಬೇಲೂರು ಕುಸರಿ ಕೆತ್ತನಿಗೆ ಹೆಸರು ಕೂಡ ಪಡೆದಿದೆ ಸ್ನೇಹಿತರೆ. ಇದೇ ಜಿಲ್ಲೆಯ ಹಳೆಬೀಡಿನ ಪ್ರಾಚೀನ ಹೆಸರು ಏನಪ್ಪ ಅಂದ್ರೆ ದ್ವಾರ ಸಮುದ್ರ. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳದೊರೆ ವಿಷ್ಣುವರ್ಧನ ತನ್ನ ರಾಜಧಾನಿಯನ್ನು ಬೇಲೂರಿನಿಂದ ಹಳೆಬೀಡಿಗೆ ವರ್ಗಾವಣೆ ಮಾಡ್ತಾನೆ. ಇನ್ನು ಇದೇ ಜಿಲ್ಲೆಯ ಬೇಲೂರಿನಲ್ಲಿ ಚೆನ್ನಕೇಶ ದೇವಾಲಯ ಕೂಡ ಕಂಡುಬರುತ್ತಾ. ಇದನ್ನು ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ನಿರ್ಮಾಣ ಮಾಡ್ತಾನೆ. ಇದು ಏಕಕೂಟ ಶೈಲಿಯ ದೇವಾಲಯ ಕೂಡ ಆಗೈತಿ. ಪ್ರಸಿದ್ಧ ಪ್ರವಾಸಿಗನಾದ ಫರ್ಗೂಸನ್ ಈ ದೇವಾಲಯನ ಶಿಲೆಗಳಲ್ಲಿನ ಭಾವಗೀತೆ ಅಂತ ಕೂಡ ಕರೀತಾನೆ. ಇದೇ ಜಿಲ್ಲೆಯೊಳಗೆ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ಕೂಡ ಕಂಡುಬರುತ್ತಾ. ಇದನ್ನು ವಿಷ್ಣುವರ್ಧನ ದಂಡನಾಯಕದ ಕೇತಮಲ್ಲ ಇದನ್ನು ನಿರ್ಮಾಣ ಮಾಡ್ತಾನೆ. ಇದು ದ್ವಿಕೂಟ ಶೈಲಿಯ ದೇವಾಲಯವಾಗೈತಿದು. ಭಾರತದ ಮೊದಲ ಚಕ್ರವರ್ತಿಯಾದ ಚಂದ್ರಗುಪ್ತ ಮೌರ್ಯ ಇದೇ ಜಿಲ್ಲೆಯೊಳಗೆ ಕ್ರಿಸ್ತಶಕ 298ರಲ್ಲಿ ಶ್ರವಣ ಬೆಳಗೊಳದಾಗ ಸಲ್ಲೇಖನ ವೃತ್ತವನ್ನು ಮಾಡಿ ಪ್ರಾಣತ್ಯಾಗ ಮಾಡ್ತಾನೆ. ಇದೇ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಗುಮ್ಮಟೇಶ್ವರ ವಿಗ್ರಹ ಕೂಡ ಕಂಡುಬರುತ್ತೆ. ಹಾಗಾದ್ರೆ ಈ ವಿಗ್ರಹವನ್ನು ಕೆತ್ತಿಸಿದವರು ಯಾರಪ್ಪ ಅಂದ್ರೆ ಗಂಗರ ಪ್ರಸಿದ್ಧ ಪ್ರಧಾನಮಂತ್ರಿಯಾದ ಚಾವುಂಡರಾಯ ಕ್ರಿಸ್ತಶಕ 981 ಅಥವಾ 82ರಲ್ಲಿ ಈ ಮೂರ್ತಿಯನ್ನು ಕೆತ್ತಿಸ್ತಾನೆ. ಈ ಗುಮ್ಮಟೇಶ್ವರ ವಿಗ್ರಹದ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಈ ಗುಮ್ಮಟೇಶ್ವರ ವಿಗ್ರಹ ಕೆತ್ತಿದ ಸಮಯದಲ್ಲಿ ಗಂಗರ ಪ್ರಸಿದ್ಧ ಅರಸ ಯಾರು ಇರ್ತಾರಪ್ಪ ಅಂದ್ರೆ 4ನೇ ರಾಜರಮಲ್ಲ ಇರ್ತಾನೆ. ಹಾಗಾದರೆ ಈ ಮೂರ್ತಿಯ ಎತ್ತರ ಎಷ್ಟಿದೆ ಅಂದರೆ 58.8 ಅಡಿ ಅಥವಾ 17.6 ಮೀಟರ್ ಎತ್ತರವನ್ನು ಈ ಗುಮ್ಮಟೇಶ್ವರ ವಿಗ್ರಹ ಹೊಂದೈತಿ. ಈ ಗುಮ್ಮಟೇಶ್ವರ ವಿಗ್ರಹವನ್ನು ವಿಂಧ್ಯಗಿರಿ ಬೆಟ್ಟದ ಕಲ್ಲಿನಲ್ಲಿ ಕಮಲದ ಹೂವಿನ ಮೇಲೆ ಕೆತ್ತಲಾಗೈತೆ. ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಭಿಷೇಕ ಕೂಡ ನಡೆಯುತ್ತಾ. ಇತ್ತೀಚೆಗೆ 2018ರಲ್ಲಿ 88ನೇ ಮಹಾಮಸ್ತಭಿಷೇಕ ನಡೆಯಿತು. ಇನ್ನು ಮುಂದಿನ 89ನೇ ಮಹಾಮಸ್ತಭಿಷೇಕ 2030ರಲ್ಲಿ ನಡೆಯುತ್ತಾ. ಇದೇ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಹಲ್ಮಿಡಿ ಶಾಸನ ಕೂಡ ಪತ್ತೆಯಾಗುತ್ತಾ. ಇದು ಪೂರ್ವದ ಹಳೆಗನ್ನಡದಲ್ಲಿದೆ. ಇದನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂದ್ರೆ ಎಚ್.ಎಂ. ಕೃಷ್ಣಪ್ಪನವರು ಇದನ್ನು ಪತ್ತೆ ಹಚ್ತಾರೆ. ಕ್ರಿಸ್ತಶಕ 450ರಲ್ಲಿ ಈ ಶಾಸನ ರಚನೆ ಆಗುತ್ತಾ. ಹಾಗಾದ್ರೆ ಈ ಶಾಸನ ಯಾರ ಬಗ್ಗೆ ಹೇಳುತ್ತಂದ್ರೆ ಕದಂಬರ ಅರಸನಾದ ಕಾಕುತ್ಸವರ್ಮನ ಬಗ್ಗೆ ಈ ಶಾಸನ ತಿಳಿಸುತ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಜಿಲ್ಲೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.